ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ವೆಲ್ಕಮ್ ಟು ಸುಮನ್ ಟಿವಿ. ನಮಸ್ಕಾರ ವೀಕ್ಷಕರೇ. ಇವತ್ತು ದೇಶಾದ್ಯಂತ ದೊಡ್ಡ ಚರ್ಚೆಗೆ ಕಾರಣವಾದ ಒಂದು ಮಹತ್ವದ ವಿಷಯದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಪ್ರೀಪೇಯ್ಡ್ ಮೊಬೈಲ್ ರೀಚಾರ್ಜ್ ಅವಧಿ ಮುಗಿದ ಕೂಡಲೇ ಟೆಲಿಕಾಂ ಕಂಪನಿಗಳು ಇನ್ಕಮಿಂಗ್ ಕಾಲ್ಗಳನ್ನು ಬಂದ್ ಮಾಡುವುದು ಸರಿಯೇ? ಈ ಪ್ರಶ್ನೆಯನ್ನ ಸಂಸತ್ತಿನಲ್ಲಿ ಎತ್ತಿದ್ದಾರೆ ಆಮ್ ಆದ್ಮಿ ಪಕ್ಷದ ನಾಯಕ ಹಾಗೂ ಸಂಸದರಾದ ರಾಘವ್ ಚಡ್ಡಾ. ವೀಕ್ಷಕರೇ, ಸಾಮಾನ್ಯವಾಗಿ ನಾವು ರೀಚಾರ್ಜ್ ಮಾಡದಿದ್ದರೆ ಔಟ್ಗೋಯಿಂಗ್ ಕಾಲ್ಗಳು ನಿಲ್ಲುತ್ತವೆ. ಅದು ಅರ್ಥವಾಗುವ ವಿಷಯ. ಆದರೆ ಈಗ ಪ್ರಶ್ನೆ ಏನಂದ್ರೆ, ರೀಚಾರ್ಜ್ ಮುಗಿದ ಕೂಡಲೇ ಇನ್ಕಮಿಂಗ್ ಕಾಲ್ಗಳನ್ನು ಬಂದ್ ಮಾಡುವುದು ಎಷ್ಟು ನ್ಯಾಯ? ಇದನ್ನೇ ಸಂಸತ್ತಿನಲ್ಲಿ ಗಂಭೀರವಾಗಿ ಪ್ರಶ್ನಿಸಿದ್ದಾರೆ ರಾಘವ್ ಚಡ್ಡಾ. ಸಂಸತ್ತಿನಲ್ಲಿ ಮಾಡಿದ ಹೇಳಿಕೆಗಳು. ರಾಘವ್ ಚಡ್ಡಾ ಅವರು ಹೇಳಿದ್ದು ಸ್ಪಷ್ಟ. ದೇಶದಲ್ಲಿ ಲಕ್ಷಾಂತರ ಜನರು ಇಂದಿಗೂ ಸ್ಮಾರ್ಟ್ ಫೋನ್ ಬಳಸುವುದಿಲ್ಲ. ಹಲವರು ಸಾಮಾನ್ಯ ಕೀಪ್ಯಾಡ್ ಫೋನ್ ಬಳಸುತ್ತಾರೆ. ಅವರಿಗೆ ಡೇಟಾ ಬೇಡ, ಕೇವಲ ತಮ್ಮ ನಂಬರ್ ಆಕ್ಟಿವ್ ಇರಬೇಕು, ಉದ್ಯೋಗ ಮಾಹಿತಿ ಬರಬೇಕು, ಬ್ಯಾಂಕ್ OTP ಬರಬಹುದು, ಆಸ್ಪತ್ರೆಯಿಂದ ತುರ್ತು ಕರೆ ಬರಬಹುದು. ಹೀಗಿರುವಾಗ ಕೇವಲ ರೀಚಾರ್ಜ್ ಇಲ್ಲ ಅಂದ್ರೆ ಇನ್ಕಮಿಂಗ್ ಕೂಡ ಬಂದ್ ಮಾಡೋದು ಬಡವರು, ಹಿರಿಯರು ಮತ್ತು ಕಡಿಮೆ ಆದಾಯದ ಜನರಿಗೆ ದೊಡ್ಡ ತೊಂದರೆ ಆಗುತ್ತೆ ಅಂತ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ. ಈ ಹೇಳಿಕೆಯ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಶುರುವಾಗಿದೆ. ಕೆಲವರು ಹೇಳ್ತಿದ್ದಾರೆ ಇದು ನಿಜವಾಗಿಯೂ ಸಾಮಾನ್ಯ ಜನರ ಸಮಸ್ಯೆ. ಇನ್ನು ಕೆಲವರು ಹೇಳ್ತಿದ್ದಾರೆ ಟೆಲಿಕಾಂ ಕಂಪನಿಗಳಿಗೂ ತಮ್ಮ ನಿಯಮಗಳಿರುತ್ತವೆ, ವ್ಯವಹಾರ ನಡೆಸಲು ಆದಾಯ ಬೇಕು. ಆದರೆ ಪ್ರಶ್ನೆ ಒಂದೇ, ಕನಿಷ್ಠ ಇನ್ಕಮಿಂಗ್ ಸೇವೆಯನ್ನು ಉಚಿತವಾಗಿ ಮುಂದುವರಿಸಲು ಸಾಧ್ಯವಿಲ್ವೇ? ವಾಸ್ತವ ಸ್ಥಿತಿ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಟೆಲಿಕಾಂ ರೀಚಾರ್ಜ್ ದರಗಳು ಹೆಚ್ಚಾಗಿವೆ. ಬಡ ಹಾಗೂ ಮಧ್ಯಮ ವರ್ಗದ ಜನರಿಗೆ ತಿಂಗಳಿಗೆ ರೀಚಾರ್ಜ್ ಮಾಡುವುದು ಕೂಡ ಕೆಲವೊಮ್ಮೆ ಭಾರವಾಗುತ್ತಿದೆ. ಕೇವಲ ನಂಬರ್ ಆಕ್ಟಿವ್ ಇರಿಸಲು ಕನಿಷ್ಠ ವ್ಯವಸ್ಥೆ ಇರಬೇಕೆಂಬ ಅಭಿಪ್ರಾಯ ಈಗ ಜೋರಾಗಿದೆ. ಮುಖ್ಯ ಪ್ರಶ್ನೆಗಳು: ರೀಚಾರ್ಜ್ ಇಲ್ಲದಿದ್ದರೂ ಕನಿಷ್ಠ 30 ದಿನ ಇನ್ಕಮಿಂಗ್ ಮುಂದುವರಿಸಬೇಕೇ? ಹಿರಿಯ ನಾಗರಿಕರಿಗೆ ವಿಶೇಷ ಸೌಲಭ್ಯ ಕೊಡಬಹುದೇ? ಕೇವಲ ಕಾಲ್ ಸೇವೆಗೆ ಕಡಿಮೆ ದರದ ಪ್ಲಾನ್ ತರಬಹುದೇ? ಈ ಪ್ರಶ್ನೆಗಳು ಈಗ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಯಾಗುತ್ತಿವೆ. ವೀಕ್ಷಕರೇ, ನಿಮ್ಮ ಅಭಿಪ್ರಾಯ ಏನು? ರೀಚಾರ್ಜ್ ಇಲ್ಲ ಅಂದ್ರೆ ಇನ್ಕಮಿಂಗ್ ಬಂದ್ ಮಾಡುವುದು ಸರಿಯೇ, ಅಥವಾ ಇದು ಸಾಮಾನ್ಯ ಜನರ ಮೇಲೆ ಅನ್ಯಾಯವೇ? ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳಿ. ಇಂತಹ ಪ್ರಮುಖ ವಿಷಯಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇದು ಸುಮನ್ ಟಿವಿ. ನಾನು ನಿಮ್ಮ ನಕ್ಷ ಗಂಗೋತ್ರಿ. ಧನ್ಯವಾದಗಳು.